clear? So share this link to all of your friends so that they can also join to the live class. ಇವತ್ತಿನ ಕ್ಲಾಸ್ ಅಗ್ದಿ ಪರ್ಫೆಕ್ಟ್ ಆಗಿ ಬೆಸ್ಟ್ ವೇದೊಳಗಡೆ 2026ಗೆ ಸೊ ಹೆಲ್ಪ್ಫುಲ್ ಆಗಂತವು ಏನಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು PUC2 ಕೆಮಿಸ್ಟ್ರಿದು ಕ್ವಶನ್ಸ್ ನ ಡಿಸ್ಕಷನ್ ತಗೊಂಡಂತ ಕ್ವಶನ್ಸ್ ಕಂಪ್ಲೀಟ್ ಆಗಿ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿರ್ತದ. ಸೊ ನೆಕ್ಸ್ಟ್ ಕ್ಲಾಸ್ನಾಗ ಏನದಲ್ಲ ಅವ್ರದ್ದು ಆನ್ಸರ್ಸ್ ಅದು ಡಿಸ್ಕಷನ್ ತಗೊಂಡಂತ. ಓಕೆ, ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿಸ್. ಎಸ್, ಸೊ ಕನ್ಸರ್ನ್ ಟು ದಿಸ್ 100% ಅಲ್ಲ 1000% ಅಥವಾ ಕ್ರೋರ್ ಪರ್ಸೆಂಟೇಜ್ ಫಿಕ್ಸ್ ಅನ್ನಂತ ಕ್ವಶನ್ಸ್ ನ ಇವತ್ತಿನ ಕ್ಲಾಸಿಗೆ ಕನ್ಸಿಡರೇಷನ್ ಮಾಡಿರ್ತದ. ಸೊ ಇದ್ರಾಗ ಮೇನ್ಲಿ ಯಾವ್ಯಾವ ಕನ್ಸಿಡರೇಷನ್ ಮಾಡಿರ್ತದ ಸರ್? ಓವರ್ ಆಲ್ ಕೆಮಿಸ್ಟ್ರಿ ಬಗ್ಗೆ ಕನ್ಸಿಡರೇಷನ್ ಮಾಡಿರ್ತದ. ಈಗ ಸೆಕ್ಷನ್ ಬಿ ಹಿಡ್ಕೊಂಡು ಮತ್ತೆ ಈ ತಕನು ಹೆಲ್ಪ್ಫುಲ್ ಆಗಿರ್ಬೇಕು. ಸೆಕ್ಷನ್ ಎದ್ ಏನಾಗಿರ್ತದಲ್ಲ, ಸೊ ಜಸ್ಟ್ MCQs ಇರ್ತದ. ಸೊ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯಾವ ಕ್ವಶನ್ ಕನ್ಸಿಡರೇಷನ್ ಮಾಡ್ತೀರಿ ಸರ್ ಅಂತಂದ್ರೆ ಫಸ್ಟ್ ಕ್ವಶನ್ ದಟ್ ಗೋಸ್ ಟು ದಿ ರೇಟ್ ಕಾನ್ಸ್ಟಂಟ್ ಡೆರಿವೇಶನ್. ಓಕೆ, ರೇಟ್ ಕಾನ್ಸ್ಟಂಟ್ ಸೊ ಡೆರಿವೇಶನ್. ಓಕೆ, ರೇಟ್ ಕಾನ್ಸ್ಟಂಟ್ ಸೊ ಡೆರಿವೇಶನ್ ಯಾವ್ದಕ್ಕಿರಿ ಸರ್ ಅಂತಂದ್ರೆ ದಟ್ ಈಸ್ ಕೆ ಅಂತೇಳಿ ಹೇಳ್ತೀವಲ್ಲ, ಇಂಟಿಗ್ರೇಟೆಡ್ ರೇಟ್ ಕಾನ್ಸ್ಟಂಟ್ ಈಕ್ವೇಶನ್ ದಟ್ ಈಸ್ ಕೆ ಫಾರ್ ಜೀರೋ ಆರ್ಡರ್ ರಿಯಾಕ್ಷನ್. ಓಕೆ, ಜೀರೋ ಆರ್ಡರ್ ರಿಯಾಕ್ಷನ್ ಕನ್ಸರ್ನ್ ಟು ದಿ ಜೀರೋ ಆರ್ಡರ್ ರಿಯಾಕ್ಷನ್ ಸರ್ ಜೀರೋ ಆರ್ಡರ್ ರಿಯಾಕ್ಷನ್ ಕೇಳ್ತಾನೆ ಏನ್ರಿ ಅಂತಂದ್ರ ಇದನ್ನ ಜೀರೋ ಆರ್ಡರ್ ರಿಯಾಕ್ಷನ್ ಕೇಳೋದನಂದ್ರ ಫಸ್ಟ್ ಆರ್ಡರ್ ಕೇಳಂಗಿಲ್ಲ, ಫಸ್ಟ್ ಆರ್ಡರ್ ಕೇಳೋದನಂದ್ರ ಜೀರೋ ಆರ್ಡರ್ ಕೇಳಂಗಿಲ್ಲ. ಸೊ ಸೆಕೆಂಡ್ ಕ್ವಶನ್ ಅದಕ್ಕೆ ಇಮಿಡಿಯೇಟ್ಲಿ ಏನ್ ತಗೊಂಡಪ್ಪ ಅಂದ್ರ ಸೇಮ್ ರೇಟ್ ಕಾನ್ಸ್ಟಂಟ್ ಇದೆ. ಸೊ ಬಟ್ ಓನ್ಲಿ ಚೇಂಜ್ ಏನ್ರಿ ಸರ್ ಅಂತಂದ್ರ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಇವ್ ಎರಡಂತರೂ ಮ್ಯಾಂಡೇಟರ್ಲಿ ಮಾಡ್ಲೇಬೇಕು. ಯಾಕ್ರಿ ಸರ್ ಅಂತಂದ್ರೆ ಇವ್ ಎರಡದ್ರಾಗ ಒಂದು ಸೊ 100% ಅಲ್ಲ 1000% ಗ್ಯಾರಂಟಿ ಕೊಟ್ಟಿರ್ತದ. ಸೊ ಎರಡದ್ರಾಗ ಒಂದಂತರೂ ಅಪಿಯರ್ ಆಗೇ ಆಗ್ತದ. ಎಷ್ಟು ಮಾರ್ಕ್ಸಿಗೆ ಅಪಿಯರ್ ಆಗ್ತದೆ ಸರ್ ಅಂತಂದ್ರೆ ಸೊ ಎನಿ ಒನ್ ದಟ್ ಈಸ್ ಫಾರ್ 3 ಮಾರ್ಕ್ಸ್. ಓಕೆ, 3 ಮಾರ್ಕ್ಸ್ಗೆ ಪಕ್ಕ ಒಂದ್ ಕ್ವಶನ್ ಬರ್ತೈತಿ. ಕ್ಲಿಯರ್? ಸೊ ಅದೇ ತರನೇ ನೆಕ್ಸ್ಟ್ ಹೋಗುದಾದ್ರ ಇದು ಎಲ್ಲಿ ಕೇಳ್ತಾನ್ರಿ ಸರ್ ಅಂತಂದ್ರ ಯೂಶಲಿ ಪಾರ್ಟ್ ಸಿ ದೊಳಗಡೆ ಇವೆರಡು ಕ್ವಶನ್ಸ್ ಏನಿದಾವಲ್ಲ ಸೊ ಪಾರ್ಟ್ ಸಿ ದೊಳಗಡೆ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ ಫಾರ್ 3 ಮಾರ್ಕ್ಸ್. ಓಕೆ, ಎನಿ ಒನ್ ಯಾವ್ದಾದ್ರೂ ಒಂದು ಯಾವ್ದು ಕೇಳ್ತಾನ ಅಂತೇಳಿ ಜಡ್ಜ್ಮೆಂಟ್ ತಗೋಕ್ ಹೋಗ್ಬೇಡ್ರಿ, ರಿಸ್ಕ್ ತಗೋಕ್ ಹೋಗ್ಬೇಡ್ರಿ. ಎರಡು ತರೋ ಆಗಿದ್ರ ಸರ್ ಇವ್ರದ್ದು ಆನ್ಸರ್ ಬೇಕಲ್ರಿ ಅಂತಂದ್ರ ಸೊ ಇವ್ರದ್ದು ಆನ್ಸರ್ ಆಲ್ರೆಡಿ ನಮ್ಮ SPUC ಯೂಟ್ಯೂಬ್ ಚಾನಲ್ ದೊಳಗಡೆ ಪ್ಲೇ ಲಿಸ್ಟ್ ಗೆ ಹೋಗ್ರಿ. ಸೊ ಮೋಸ್ಟ್ ಆಫ್ ದಿ ಥಿಂಗ್ಸ್ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಪ್ಲೇ ಲಿಸ್ಟ್ ದೊಳಗಡೆ ಫಿಸಿಕ್ಸ್ ಅಂತ ಹೇಳಿದೆ, ಕೆಮಿಸ್ಟ್ರಿ ಅಂತ ಹೇಳಿದೆ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಎಲ್ಲ 4 ಕುರಿದು ಸೊ ಪ್ಲೇ ಲಿಸ್ಟ್ ನ ಮಾಡ್ಲಾಗಿದೆ. ಕಂಪ್ಲೀಟ್ ಆಗಿ ಲಾಸ್ಟ್ ಇಯರ್ ಏನ್ ಮಾಡಿದೀವಲ್ಲ ಅವಷ್ಟು ವಿಡಿಯೋನ ನೀವು ವಾಚ್ ಮಾಡಿದೆ ಆದ್ರ ಗ್ಯಾರಂಟಿ ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ ನೋ ಡೌಟ್. ಓಕೆ, ನೀವು ಫಸ್ಟ್ ನೋಡಿದ ಬಳಿಕ ನಿಮಗೆ ಗೊತ್ತಾಗ್ತದ ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಆಗ್ತಾವ ಸರ್ ಹೇಳಿದ್ದೇನ ಯೂಸ್ ಆಯ್ತು ಯೂಸ್ ಇಲ್ಲ ಅನ್ನೋದು ನೀವು ಕಂಪ್ಲೀಟ್ ಆಗಿ ಆಲ್ರೆಡಿ ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದೇ ಗಾಟ್ ದಿ ಹೈಯೆಸ್ಟ್ ರಿಸಲ್ಟ್ ಬೈ ರೆಫರಿಂಗ್ ದೋಸ್. ಓಕೆ ಸರ್, ಇಲ್ರಿ ನಮಗ್ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ ಸೊ ಈ 40 ಡೇಸ್ ದೊಳಗಡೆ ನಮಗ್ ಬೇಕ್ರಿ ಅಂತಂದ್ರ ಈ 40 ಡೇಸ್ ದೊಳಗಡೆ 90% ಗಿಂತ ಸ್ಕೋರ್ ಹೆಚ್ಚಿನ ಮಾಡ್ಕೊಳಕ ಸಾಧನ ಕೋರ್ಸ್ ಅಂತ ಹೇಳಿ ಇದೆ ನಮ್ಮ SPUC ಆಪ್ ದೊಳಗಡೆ. ಆ ಸಾಧನ ಕೋರ್ಸ್ ನೀವು ಬೈ ಮಾಡ್ಕೊಂಡಿದ್ದಾದ್ರ ಸೊ ಆರಾಮ್ಸೆ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತದ. ನೀವು ಆಪ್ ಮುಖಾಂತರ ಬೇಕಂದ್ರೆ ಸೊ ಅಲ್ಲಿದು ಸೊ ಜಸ್ಟ್ 4000 ದೊಳಗಡೆ ಇದೆ ನೋಡ್ರಿ. ಯಾರು ಬೇಕಂದ್ರೆ ನೀವು ಬೈ ಮಾಡ್ಕೊಂಡು ಯೂಸ್ ತಗೋಬಹುದು. ಇಲ್ಲ ನಮಗ ಜಸ್ಟ್ ಪಾಸ್ ಆದ್ರೂ ಸಾಕು ಸರ್, ಒಂದ್ ಲೆವೆಲ್ ದೊಳಗಡೆ ಸ್ಕೋರ್ ಆದ್ರೂ ಸಾಕು ನಮ್ ಫ್ರೀ ಆಫ್ ಕಾಸ್ಟ್ ದೊಳಗಡೆ ಅಂತಂದ್ರೆ ನಮ್ SPUC ಯೂಟ್ಯೂಬ್ ಚಾನಲ್ ಏನಿದೆಲ್ಲ ಕಂಪ್ಲೀಟ್ ಆಗಿ ಫ್ರೀನೇ ಇದೆ. ಸೊ ಯು ಕ್ಯಾನ್ ಯುಟಿಲೈಸ್ ದೋಸ್. ಓಕೆ, ಸೊ ಇಲ್ಲಿ ಎರಡು ಕ್ವಶನ್ ಅದು ಒಂದು ರೇಟ್ ಕಾನ್ಸ್ಟಂಟ್ ಫಾರ್ zero order reaction as well as for the first order reaction. Okay, clear to everybody? Let us get into the next most important, that is the third question. Sir, third question ಯಾವತ್ತು ತಗೊಂತೀರಿ ಅಂತಂದ್ರೆ SN1 ಮೆಕ್ಯಾನಿಸಮ್. ಸೊ ಕೆಲವೊಬ್ರು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದ್ರ ಬಹಳ ಟಫ್ ಅಂತ ಇರ್ತಾರ. ಆಕ್ಚುಲಿ ಅದು ಹಂಗಿಲ್ಲ, ಬಹಳ ಈಸಿ ಅದ. ಬಟ್ ಏನು ಮಿನಿಮಮ್ ನಿಮಗ ಕೆಲವೊಂದಿಷ್ಟು ಬೇಸಿಕ್ಸ್ ಗೊತ್ತಿರ್ಬೇಕು. ಮಿಥೇನ್ ಅಂದ್ರೆ ಗೊತ್ತಿಲ್ಲ ಅಂತ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲಿಸೋದು ಹೈಲಿ ಇಂಪಾಸಿಬಲ್ ಆಗ್ತದೆ. ಸ್ಟಡಿ ಮಾಡೋದು ಸೊ ಹೆವಿ ಆಗ್ತೈತೆ. ಸೊ ಮಿನಿಮಮ್ ಬೇಸಿಕ್ ದಿಂದ SN1 ಮೆಕ್ಯಾನಿಸಮ್ ವಿತ್ ಅನ್ ಎಕ್ಸಾಂಪಲ್. ಓಕೆ, SN1 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ ನೋಡ್ರಿ ಸರ್. SN1 ಒಂದೇ ಮಾಡಿದ್ರೆ ಸಫಿಸಿಯಂಟ್ ಏನ್ರಿ? ಸೊ ಡೋಂಟ್ ಟೇಕ್ ದ ರಿಸ್ಕ್. ಸೊ ಇಲ್ಲಿ ಏನ್ ಕೊಡ್ತಾ ಇದ್ವಲ್ಲ ಇವು ಅಲ್ಟಿಮೇಟ್ಲಿ ಫೈನಲ್. ಇದಕ್ಕೆ ಮತ್ತೆ ಇದ್ರಾಗ ಫಿಲ್ಟರ್ ಮಾಡ್ಕೋತ ಕೂತಿರ ಅಂದ್ರೆ ದೇರ್ ಮೇ ಬಿ ದಿ ಚಾನ್ಸ್ ಟು ಸೊ ಹ್ಯಾಂಪರ್ ದಿಸ್ ಸೊ ಪ್ಲಾನ್. ಅದ್ರ ಸಂಬಂಧ ನೀವು ಕಂಪಲ್ಸರಿ ಸೊ SN1 and then fourth one SN2
ಎರಡದ್ರಾಗ ಒಂದು ಗ್ಯಾರಂಟಿ, ನೀವು ಬೇಕಾದಷ್ಟು ಪರ್ಸೆಂಟೇಜ್ ಆದ್ರೂ ಸೊ ಫಿಕ್ಸ್ ಬರ್ಕೊಳ್ರಿ. ಸೊ ಎರಡದ್ರಾಗ ಒಂದು ಗ್ಯಾರಂಟಿ ಬಂದಿರುತ್ತೆ ನೋಡ್ರಿ. SN1 ಬಂತಂದ್ರೆ SN2 ಬರಂಗಿಲ್ಲ, SN2 ಬಂತಂದ್ರೆ SN1 ಬರಂಗಿಲ್ಲ. ಸೊ ಎರಡದ್ರಾಗ ಒಂದು. ಸೊ ಅಗೇನ್ ಎನಿ ಒನ್. ಸೊ 2 to 3 ಮಾರ್ಕ್ಸ್. ಕೆಲವೊಂದ್ಸಲ 2 ಮಾರ್ಕ್ಸಿಗೆ ಕೇಳ್ತಾನ, ಕೆಲವೊಂದ್ಸಲ 3 ಮಾರ್ಕ್ಸಿಗೆ ಕೇಳ್ತಾನ. ಸೊ ಎರಡದ್ರಾಗ ಒಂದು ನೋ ಡೌಟ್. ಸೊ ಅಮಾಂಗ್ ದೀಸ್ ಟು, SN1 mechanism with an example, SN2 mechanism with an example. ಸೊ ಪ್ರಿಪೇರಬಲಿ ಇದು ಎಲ್ಲಿ ಇರ್ತದೆ ಸರ್ ಅಂತಂದ್ರೆ ಪಾರ್ಟ್ ಡಿ ದೊಳಗಡೆ. ಓಕೆ, ಪಾರ್ಟ್ ಡಿ. ಸೊ ಇಲ್ಲಿ ಏನ್ ಪಾರ್ಟ್ ವೈಸ್ ಬರ್ಸಿರ್ತೀವಲ್ಲ, ಸೊ ಹಿಂಗ ಮಾಸ್ಟರ್ ಪ್ಲಾನ್ ಹಾಕಿದನು ಆಲ್ರೆಡಿ ಒಂದ್ 2 ಚಾಪ್ಟರ್ ಮಾಡಿದೀವಿ, ನೋಡ್ಕೊಳ್ರಿ. ಸೊ ನಾಟ್ ಓನ್ಲಿ ಫಾರ್ 2 ಚಾಪ್ಟರ್ಸ್ ಬಟ್ ಆಲ್ಸೋ ಕಂಪ್ಲೀಟ್ ಏನೋ ಕೆಮಿಸ್ಟ್ರಿದನು ಒಂದು 57 ಮಿನಿಟ್ಸ್ ವಿಡಿಯೋ ಇದೆ. ಕೆಲವೊಬ್ರು ಪಾಸಿಂಗ್ ಪ್ಯಾಕೇಜ್ ಕೇಳ್ತಾ ಇದ್ದಾರೆ. ಎಲ್ಲಾನು ಸಾಧಾರಣ ಕೋರ್ಸ್ದಾಗ A to Z 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ ಕಂಪ್ಲೀಟ್ ಇದೆ. ಸೊ ಅಲ್ಲಿಂದಾದ್ರೂ ನೋಡ್ಕೊಳ್ರಿ. ಇರ್ಲಿಲ್ಲ ಅಂದ್ರೆ ಯೂಟ್ಯೂಬ್ ದೊಳಗಡೆ ಏನ್ ಮಾಡಿದೀವಲ್ಲ, ಕಂಪ್ಲೀಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ತಗೊಂಡನೆ ಲಾಸ್ಟ್ ಇಯರ್ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಅಷ್ಟು ವಿಡಿಯೋನ ನೀವು ನೋಡಿ ಕಂಪ್ಲೀಟ್ ಆಗಿ ನೋಟ್ಸ್ ಮಾಡ್ಕೊಂಡಿದ್ರೆ ಸೊ ದಟ್ ಈಸ್ ಇನಫ್. ಓಕೆ, ಸೊ ಇಲ್ಲಿ 4 ಕ್ವಶನ್ ಅದು. ಸೊ ಒಂದು ರೇಟ್ ಕಾನ್ಸ್ಟೆಂಟ್ ಇದ್ದು 0 ಆರ್ಡರ್ದು, ನೆಕ್ಸ್ಟ್ ರೇಟ್ ಕಾನ್ಸ್ಟೆಂಟ್ ಫಸ್ಟ್ ಆರ್ಡರ್ದು, ನೆಕ್ಸ್ಟ್ SN1 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್, SN2 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ಇವು 4 ಕ್ವಶನ್ ಒಳಗಡೆ ಸೊ ಎನಿ ಕಾಸ್ಟ್ 2 ಕ್ವಶನ್ಸ್ ಕಂಪಲ್ಸರಿ ಬರ್ತಾವ, ಅದ್ರಾಗೇನ್ ಡೌಟೇ ಬೇಡ. ಸರಿ ಸರ್, ಹಾಗಾದ್ರೆ ಎಷ್ಟು ಮಾರ್ಕ್ಸ್ ಆದಂಗೈತು ಅಂದ್ರೆ ಮಿನಿಮಮ್ ಮಾರ್ಕ್ಸ್ ಹೇಳಿರ್ತಾನ ನೋಡ್ರಿ. ಒಂದಂತೂ 3 ಮಾರ್ಕ್ಸ್ ಹೇಳಿರ್ತಾನ, ಇಲ್ಲಿ 2 ಮಾರ್ಕ್ಸ್ ಹಿಡಿದಿರ್ತ 5 ಮಾರ್ಕ್ಸ್. ಓಕೆ, ಈಗೇನ್ ಡಿಸ್ಕಷನ್ ಮಾಡಿದೇವಲ್ಲ ಇಷ್ಟದ್ರಲ್ಲೇ. ಸೊ 5 ಮಾರ್ಕ್ಸ್ 2026 ಅಷ್ಟೇ ಅಲ್ಲ, 2026 ಆಲ್ ಎಕ್ಸಾಮ್ಸ್, ಫಾರ್ ಆಲ್ ಎಕ್ಸಾಮ್ಸ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಎಲ್ಲ ಎಕ್ಸಾಮ್ಸ್ ಗಳಿಗೆ ಸೊ 5 ಮಾರ್ಕ್ಸ್ ಔಟ್. ಸರ್ 2027 ಸೇಮ್ ಸಿಲೆಬಸ್ ಇತ್ತಂದ್ರೆ 2027 ಇದೆ. ಯಾಕಂದ್ರೆ ಪ್ರತಿ ವರ್ಷ ಸುಮ್ನೆ ಅನ್ನೆಸರ್ಲಿ ಟೈಮ್ ವೇಸ್ಟ್ ಮಾಡೋದ್ರಾಗ ಅರ್ಥ ಇಲ್ಲ. ಆಲ್ರೆಡಿ ನಾವು ಹೇಳಿದಿವಲ್ಲ 2025 ಏನ್ ಮಾಡಿ ಅಪ್ಲೋಡ್ ಮಾಡಿದೀವಿ ನೋಡ್ರಿ, ಕಂಪ್ಲೀಟ್ ಆಗಿ ಅವನು ವಿಡಿಯೋನ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್. ಒಂದೊಂದು ಮ್ಯಾಥಮೆಟಿಕ್ಸ್ 7 ಅವರ್ಸ್ ಗಟ್ಲೆ ಅದು, ಕೆಮಿಸ್ಟ್ರಿದು 5 ಅವರ್ಸ್ ಗಟ್ಲೆ ಎಲ್ಲಾನು ಕ್ಲಬ್ ಮಾಡಿದನು ಅದ. ಸೊ ಅಂತ ಮೆಗಾ ಮ್ಯಾರಥಾನ್ ವಿಡಿಯೋಸ್ ನೋಡಿದ್ರಂದ್ರೆ ಸೊ ಆರಾಮ್ಸೆ ನೀವು ಪಾಸ್ ಆಗ್ತೀರಿ, ಸ್ಕೋರ್ ಮಾಡ್ಕೋತೀರಿ. ಓಕೆ, ಸೊ ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಕನ್ಸರ್ನ್ ಟು ದೀಸ್ 4 ಕ್ವಶನ್ಸ್. ಸೊ ಇದೇ ತರನ ಹಾಟ್ ಕ್ವಶನ್ಸ್ ಅಂತ ಹೇಳ್ತೀವಿ, ಹೈ ಇಲ್ಡಿಂಗ್ ಸೊ ಕ್ವಶನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ 5th ಕ್ವಶನ್ ಹೋಗೋಣ ಅಂತ. ಜಸ್ಟ್ ಅ ಮಿನಿಟ್. ಸೊ ಐ ವಿಲ್ ಇರೇಸ್. ಸೊ ಯಾರು ನೋಟ್ ಮಾಡ್ಕೊಂಡಿರಿ ದಟ್ ಇಸ್ ಫೈನ್. ಇನ್ನು ಯಾರು ನೋಟ್ ಮಾಡ್ಕೊಂಡಿಲ್ಲಲ್ಲ ಸೊ ಇದನ್ನ ಕಂಪ್ಲೀಟ್ ಆಗಿ ಸ್ಕ್ರೀನ್ ಶಾಟ್ ಆದ್ರೂ ಮಾಡ್ಕೊಳ್ರಿ. ಇರ್ಲಿಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿರಿ. ಇವ್ರದ್ದು ಸ್ಕ್ರೀನ್ ಶಾಟ್ ಏನದಲ್ಲ PDF ಮಾಡಿ ಸೊ ಅಪ್ಲೋಡ್ ಮಾಡಿರ್ತದೆ ಅಲ್ಲಿ. SPUC ಅಂತ ಹೇಳಿ ಟೆಲಿಗ್ರಾಮ್ ಚಾನಲ್ ಒಳಗಡೆ ಸರ್ಚ್ ಮಾಡ್ಕೊಳ್ರಿ. ಸೊ ದಟ್ ಯು ಕ್ಯಾನ್ ಗೆಟ್ ದಟ್ ಸೊ PDF ಆಲ್ಸೋ. ಇಲ್ಲ ಅಂತಂದ್ರೆ SPUC ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರಂದ್ರೆ ಅಲ್ಲಿನೂ ಫ್ರೀ ಅವೈಲಬಿಲಿಟಿ ಏನು PDF ನು ಮಾಡಿಕೊಟ್ಟಿರ್ತದ. ಸೊ ಅದರದಿಂದನು ಯೂಸ್ ತಗೊಳ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದದ್ದು ಸೊ ಕ್ವಶನ್ ಯಾವ್ದ್ರಿ ಸರ್ ಅಂತಂದ್ರೆ ನೀವು ಗೆಸ್ ಮಾಡಿರ್ಬಹುದು ಯಾವತ್ ತೋತಿರ್ಬಹುದು ಅಂತೇಳಿ. ಯಾಕಂತಂದ್ರ ಕೆಲವೊಬ್ರು ಆರ್ಗ್ಯಾನಿಕ್ ಅಂತಂದ್ರ ಬಹಳ ಟಫ್ ಅಂತ ಇರ್ತಾರ. ಅಂತ ಆರ್ಗ್ಯಾನಿಕ್ ಟಫ್ ಅನ್ನೋರು ನೀವು ಸೆಲೆಕ್ಟೆಡ್ ಕ್ವಶನ್ಸ್ ನ ನೀವು ಪ್ರಿಪೇರ್ ಮಾಡ್ಕೊಳ್ರಿ. ಸೊ ಕಂಪ್ಲೀಟ್ ಮಾಡೋರು ಕಂಪ್ಲೀಟ್ ಮಾಡ್ರಿ. ಫಿಸಿಕಲ್ ಕಂಪ್ಲೀಟ್ಲಿ ಯು ಕ್ಯಾನ್ ಪ್ರಿಪೇರ್. ಸೊ ಒಂದು ಕ್ಲೂ ಕೊಟ್ಟಿರ್ತೀವಿ ನೋಡ್ರಿ, ಹೆಂಗ ನೀವು ವೆರಿ ಲೀಸ್ಟ್ ಟೈಮ್ ದೊಳಗಡೆ ವೆರಿ ಮಿನಿಮಮ್ ಎಫರ್ಟ್ಲೆ 100% ಪಾಸ್ ಆಗೋದ್ರ ಜೊತೆಗೆ ಸ್ಕೋರ್ ಮಾಡ್ಕೊಳ್ಕ ಅನ್ನೋದು. ಸೊ ಫಸ್ಟ್ ಅಂಡ್ ಪ್ರಿಮೋಸ್ಟ್ 1ನೇ ಚಾಪ್ಟರ್ ಸೊಲ್ಯೂಷನ್ ನ ಕಂಪಲ್ಸರಿ ಓದ್ರಿ. 1ನೇದು ಓದಿದ ಬಳಿಕ ನೆಕ್ಸ್ಟ್ ಯಾವ್ದು ಓದ್ರಿ ಅಂದ್ರೆ 3ನೇ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್ ಓದ್ರಿ. ಓಕೆ, ಸೊ ಸೊಲ್ಯೂಷನ್ಸ್ ಯು ಹ್ಯಾವ್ ಟು ಸ್ಟಡಿ. ಇದು ಫಸ್ಟ್ ಆಗಿರ್ಲಿ. ನೆಕ್ಸ್ಟ್ ಸರ್ ಅಂತಂದ್ರೆ ಕೆಮಿಕಲ್ ಕೈನೆಟಿಕ್ಸ್ ಗೆ ಹೋಗ್ರಿ. ಓಕೆ, ಕೆಮಿಕಲ್ ಕೈನೆಟಿಕ್ಸ್ ಯು ಕ್ಯಾನ್ ಸ್ಟಡಿ ಕೆಮಿಕಲ್ ಕೈನೆಟಿಕ್ಸ್. ಸೊ ಕೆಮಿಕಲ್ ಕೈನೆಟಿಕ್ಸ್ ಆಯ್ತು ಅಂದ ಬಳಿಕ ನೆಕ್ಸ್ಟ್ ಯಾವ್ದಕ್ಕೆ ನೀವು ಜಂಪ್ ಆಗಿರಪ್ಪ ಅಂತಂದ್ರೆ ದಟ್ ಈಸ್ 10th ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಓಕೆ, ಬಯೋಮಾಲಿಕ್ಯೂಲ್ಸ್ ಯು ಹ್ಯಾವ್ ಟು ಸ್ಟಡಿ ಬಯೋಮಾಲಿಕ್ಯೂಲ್ಸ್. ಅದನ್ನು ಹೇಳ್ತೀನಂತ ಈ ಸದ್ಯ ಏನ್ ಓದ್ಬೇಕು ಅದ್ರೊಳಗಡೆ ಬಯೋಮಾಲಿಕ್ಯೂಲ್ಸ್ ಒಳಗಡೆ ಅಂತ ಅನ್ನೋದು. ಸೊ ಬಯೋಮಾಲಿಕ್ಯೂಲ್ಸ್ ನ ನೀವು ಕಂಪಲ್ಸರಿ ಯು ಹ್ಯಾವ್ ಟು ಸ್ಟಡಿ ದಟ್. ನೆಕ್ಸ್ಟ್ ಸರ್ ಅಂತಂದ್ರೆ ಅದು ಆದ ಬಳಿಕ ಯಾವ್ದಪ್ಪ ಅಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್, CC ಅಂತೇಳಿ ಶಾರ್ಟ್ ಆಗಿ ಬರ್ದಿರ್ತ ನೋಡ್ರಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಅದು ಆದ ಬಳಿಕ D and F ಬ್ಲಾಕ್ ಎಲಿಮೆಂಟ್ಸ್, D and F ಬ್ಲಾಕ್ ಎಲಿಮೆಂಟ್ಸ್. ಸೊ ಇಷ್ಟು ಚಾಪ್ಟರ್ ಕಂಪ್ಲೀಟ್ ಆಗಿ ನೀವು ತರೋವಾಗಿ ಸೊ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡ್ರಿ. ಇಷ್ಟ ಆಗಿದ ಬಳಿಕ ನೆಕ್ಸ್ಟ್ ಏನ್ 100% ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದ್ದಾವಲ್ಲ ಆ ಉಳಿದಿದ್ದ ಚಾಪ್ಟರ್ಸ್ ಅಷ್ಟು ಅದ್ರ ಜೊತೆಗೆ ಇನ್ನೊಂದು ಎಲೆಕ್ಟ್ರೋಕೆಮಿಸ್ಟ್ರಿ ಒಂದು ಮಾಡಿದ್ರು ಬಹಳ ಬೆಸ್ಟ್ ಆಗ್ತದೆ ನೋಡ್ರಿ. ಯಾಕಂದ್ರೆ 1 2 3 4 5 50% ಆಫ್ ದಿ ಸಿಲೆಬಸ್ ಯು ಆರ್ ಗೋಯಿಂಗ್ ಟು ಕವರ್ ಔಟ್ ಆಫ್ ದೀಸ್ 5 ಚಾಪ್ಟರ್ಸ್. ಸೊ ಮಿನಿಮಮ್ ನೀವು ಎಷ್ಟಪ್ಪ ಅಂತಂದ್ರೆ ಕನಿಷ್ಠ ಪಕ್ಷ ಅಂತಂದ್ರೆ 25+ ನ ನೀವು ಔಟ್ ಆಫ್ 50, ಯಾಕಂದ್ರೆ 50 ಡಿಸ್ಕ್ರಿಪ್ಷನ್ ಇರ್ತದೆ,
ನೆಕ್ಸ್ಟ್ MCQs ಇರ್ತದಲ್ಲ. ಸೊ 50 ಆರಾಮ್ಸೆ ಔಟ್ ಆಫ್ 50. ಸೊ ನೀವು 25 ಪ್ಲಸ್ ಅಂತರೂ ಈ ಔಟ್ ಆಫ್ 5 ಚಾಪ್ಟರ್ಸ್ ನೀವು ಸ್ಕೋರ್ ಮಾಡ್ಕೋಬಹುದು. ದಿಸ್ ಇಸ್ ದ ಫಸ್ಟ್ ಆಪ್ಷನ್. ನೆಕ್ಸ್ಟ್ ಏನಂತಂದ್ರೆ ಅಗಳ ಹೇಳಿದನಲ್ಲ, SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್, ಹೆಲೋ ಅಲ್ಕೆನ್ಸ್, ಹೆಲೋ ಅರಿನ್ಸ್ ದೊಳಗಡೆ. ಸೊ ಅಂತ ಹಾಟ್ ಕ್ವಶನ್ಸ್ ನೇ ಹೈ ಇಲ್ಡಿಂಗ್ ಸೊ ಟಾಪಿಕ್ ಮೇಲಿಂದ ಕ್ವಶನ್ ಬರೋದಾದ್ರೆ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಐ ಆಮ್ ಗೋಯಿಂಗ್ ಟು ಪ್ರೊಸೀಡ್ ದ ಫಿಫ್ತ್ ಕ್ವಶನ್. ಆಲ್ರೆಡಿ 4 ಕ್ವಶನ್ಸ್ ಪ್ರಿವಿಯಸ್ ಡಿಸ್ಕಸ್ಡ್. ಈ ಪ್ಲಾನ್ ನ ಸ್ವಲ್ಪ ಕರೆಕ್ಟ್ ಆಗಿ ನೀವು ಲಿಸ್ಟ್ ಔಟ್ ಮಾಡ್ಕೊಳ್ರಿ. ಸೊ ಫಸ್ಟ್ ಯು ಹ್ಯಾವ್ ಟು ಸ್ಟಡಿ ಸೊಲ್ಯೂಷನ್, ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್, ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್, ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ನೆಕ್ಸ್ಟ್ D and F ಬ್ಲಾಕ್ ಎಲಿಮೆಂಟ್ಸ್. ಈ ತರ ನೀವು ಪ್ಲಾನ್ ಪ್ರಕಾರ ಇವು ಚಾಪ್ಟರ್ ಕಂಪ್ಲೀಟ್ ಆಗಿ ತರೋ ಆಗಿ ನಾವು ಹೆಂಗ್ ಕಲಿಸಿದೀವಲ್ಲ ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ಕೊಟ್ಟಿದೀವಲ್ಲ ಅಷ್ಟು ಓದಿದ್ರೆ ಸೊ ಆರಾಮ್ಸೆ ನೀವು ನಿಯರ್ಲಿ 30 ತಕನು 25 to 30 ಮಾರ್ಕ್ಸ್ ನ ಇಲ್ಲೇ ಸ್ಕೋರ್ ಮಾಡ್ಕೋಬಹುದು. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಹೋದ್ರೆ ಸೊ ದಟ್ ಈಸ್ ಇಥೆನಾಲ್ ಟು ಇಥಿನ್ ಕನ್ವರ್ಷನ್. ಓಕೆ, ಇಥೆನಾಲ್ ಟು ಸೊ ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್. ಸೊ ಇಂಥ ಕ್ವಶನ್ಸ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇವು ಕಂಪಲ್ಸರಿ ರಿಪೀಟ್ ಆಗ 100% ಅಪಿಯರ್ ಆಗೇ ಆಗ್ತಾವ. ಓಕೆ, ಇದು ಆದ ಬಳಕ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಿಕ್ಸ್ತ್ ಕ್ವಶನ್. ಸರ್ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಸೊ ದಟ್ ಈಸ್ ಗೋಯಿಂಗ್ ಟು ಅಪಿಯರ್ ಇನ್ ಪಾರ್ಟ್ ಡಿ. ಓಕೆ, ಪಾರ್ಟ್ ಡಿ ದೊಳಗಡೆ. ಸರಿ, ನೆಕ್ಸ್ಟ್ ಹಾವರ್ತ್ ಸ್ಟ್ರಕ್ಚರ್. ಓಕೆ, ಹಾವರ್ತ್ ಸ್ಟ್ರಕ್ಚರ್. ಸೊ ಕಂಪಲ್ಸರಿ ಹಾವರ್ತ್ ಸ್ಟ್ರಕ್ಚರ್ ಎದರದರೆ ಮಾಡ್ರಪ್ಪ ಅಂದ್ರೆ ಕಂಪಲ್ಸರಿ 3 ಮಾಡ್ರಿ. ಅದು ಆಲ್ರೆಡಿ ನಮ್ಮ SPUC ಕೋಚಿಂಗ್ ಸೆಂಟರ್ದು ಓಲ್ಡ್ ಪಾಂಪ್ಲೆಟ್ ದೊಳಗಡೆನೆ ಕೊಟ್ಟಿದ್ದೆವು ವಿತ್ ಅದರದ ನೇಮ್, ನೆಕ್ಸ್ಟ್ ಸ್ಟ್ರಕ್ಚರ್. ಅದು ಪರ್ಟಿಕ್ಯುಲರ್ ಆಗಿ ಸೊ ಒಂದು ಯಾವ್ದಂದ್ರೆ ಮಾಲ್ಟೋಸ್. ಓಕೆ, ಮಾಲ್ಟೋಸ್ ಕಂಪಲ್ಸರಿ ಪ್ರಿಪೇರ್ ಮಾಡ್ರಿ. ಸರ್ ಮಾಲ್ಟೋಸ್ ಒಂದೇ ಮಾಡೋದು ನಡೀತದೇನಲ್ಲ, 3 ಮಾಡ್ಲೇಬೇಕು ಕಂಪಲ್ಸರಿ. ಈ 3 ನಿಮಗ್ ಬರ್ಬೇಕಾಗಿತ್ತಂದ್ರೆ ಫಸ್ಟ್ ಗ್ಲುಕೋಸ್ ಗೊತ್ತಿರ್ಬೇಕಾಗೈತಿ. ಓಕೆ, ಗ್ಲುಕೋಸ್ ಗೊತ್ತಿತ್ತಂದ್ರೆ ಆರಾಮ್ಸೆ ನೀವು ಟ್ಯಾಕಲ್ ಮಾಡ್ಬೋದು. ಬಟ್ ಎಕ್ಸಾಮ್ ಕೇಳೋದು ಇವೇ ಕೇಳ್ತಾನ. ಲ್ಯಾಕ್ಟೋಸ್ ಮಾಡ್ರಿ. ಓಕೆ, ಲ್ಯಾಕ್ಟೋಸ್ ಯು ಕ್ಯಾನ್ ಪ್ರಾಕ್ಟೀಸ್ ದಿ ಹಾವರ್ತ್ ಸ್ಟ್ರಕ್ಚರ್. ನಾಟ್ ಓನ್ಲಿ ದೀಸ್ ಟು ಬಟ್ ಆಲ್ಸೋ ಥರ್ಡ್ ಒನ್. ಓಕೆ, ಯಾವ್ದ್ರಿ ಸರ್? ಸುಕ್ರೋಸ್. ಓಕೆ, ಸುಕ್ರೋಸ್. ಸೊ ಈ 3ದ್ರಾಗ ಯಾವ್ದಾರೆ ಒಂದು ಎನಿ ಒನ್. ಸೊ ಇವ್ 3 ಪ್ರಾಕ್ಟೀಸ್ ಮಾಡಿದ್ರ 3ದ್ರಾಗ ಒಂದು 2 ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಬಿಡಂಗಿಲ್ಲ. 2 ಮಾರ್ಕ್ಸ್. ಓಕೆ, ಪರ್ಟಿಕ್ಯುಲರ್ಲಿ ಯಾವ ಪಾರ್ಟ್ ದೊಳಗಡೆ ಇರ್ತದೆ ಸರ್? ಅಗೇನ್ ದಿಸ್ ಇಸ್ ಆಲ್ಸೋ ಇನ್ ಪಾರ್ಟ್ ಡಿ. ಓಕೆ, ದಿಸ್ ಇಸ್ ಆಲ್ಸೋ ಇನ್ ಪಾರ್ಟ್ ಡಿ. ಸೊ ಪಾರ್ಟ್ ಡಿ ದೊಳಗಡೆ ಇದನ್ನು ಅಪಿಯರ್ ಆಗಿರ್ತದ. ಸೊ ಇಲ್ಲಿ ಇದಕ್ಕೆ 3 ಮಾರ್ಕ್ಸ್ ಐತೆ. ಓಕೆ, ಇದು 3 ಮಾರ್ಕ್ಸ್, ಇಲ್ಲಿ 2 ಮಾರ್ಕ್ಸ್. ಸೊ ಪ್ರಿವಿಯಸ್ ಏನ್ ಡಿಸ್ಕಷನ್ ಮಾಡಿದ್ದೇವಲ್ಲ, ಸೊ ಅಲ್ಲಿ 4 ಕ್ವಶನ್ ಡಿಸ್ಕಷನ್ ಮಾಡಿದ್ದೇವೆ. ಆ 4 ಕ್ವಶನ್ ದೊಳಗಡೆ ಸೊ ಮ್ಯಾಂಡೇಟರ್ಲಿ ಕಂಪಲ್ಸರಿಲಿ ಏನ್ ಬಂದಿರ್ತಪ್ಪ ಅಂದ್ರೆ 5 ಮಾರ್ಕ್ಸ್ ದಷ್ಟು 2 ಕ್ವಶನ್ ಅಪಿಯರ್. ಅದು ಇಲ್ಲಿ ಕಂಪ್ಲೀಟ್ಲಿ ಇವು 2 ಅಪಿಯರ್ ಆದಂತ ಸಾಧ್ಯತೆಗಳು ಜಾಸ್ತಿ ಇದೆ ನೋಡ್ರಿ. ಯಾವ್ದ್ರಿ ಸರ್? ಇಥೆನಾಲ್ ಟು ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್ ಆಸ್ ವೆಲ್ ಆಸ್ ಯಾವ್ದ್ರಿ ಸರ್? ಹಾವರ್ತ್ ಸ್ಟ್ರಕ್ಚರ್. ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ಇಡೋಣ ಅಂತ 3 ಮಾರ್ಕ್ಸ್, 8 ಮಾರ್ಕ್ಸ್ ಐತ್ ನೋಡ್ರಿ. ಇದು ಎಕ್ಸ್ಟ್ರೀಮ್ ವರ್ಸ್ಟ್ ಕೇಸ್ ದೊಳಗಡೆ ಹೇಳಕತ್ತದ. ಯಾರು ಫೇಲ್ ಆಗ್ತೀನಿ ಅಂತಾರಲ್ಲ ಯಾವುದೇ ಕಾರಣಕ್ಕೂ ಫೇಲ್ ಆಗಿರ್ಲೇಬಾರ್ದು. ಓಕೆ, ಇವಾಗಿಂದ ಈ ವಿಡಿಯೋ ನೋಡಿದ್ರ ಇನ್ನ ಒಂದು ಇಂಥದನ್ನೇ ಮಾಸ್ಟರ್ ಪ್ಲಾನ್ ಅದ ವಿಡಿಯೋಸ್. ಬಿಕಾಸ್ ಸೊ ಐ ಆಮ್ ಹ್ಯಾವಿಂಗ್ 10 year ಎಕ್ಸ್ಪೀರಿಯನ್ಸ್. 1-2 years ಅಲ್ಲ, 10 years ಎಕ್ಸ್ಪೀರಿಯನ್ಸ್ ಇನ್ನ PCMB ಒಂದೇ ಸಬ್ಜೆಕ್ಟ್ ಅದಲ್ಲ, PCMB 4 ಸಬ್ಜೆಕ್ಟ್ 10 ವರ್ಷದ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ, ಮತ್ತೆ ಇಂಜಿನಿಯರಿಂಗ್ 15 ವರ್ಷದ ಎಕ್ಸ್ಪೀರಿಯನ್ಸ್. ಓಕೆ, 15 year ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್, PUC 10 year ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಸೊ ಈ ಪ್ರಿಡಿಕ್ಷನ್ ಮಾಡ್ತಾ ಇದೆ. ಸೊ ಎಲ್ಲರೇ 1 ವರ್ಷ ಈ ವರ್ಷ ಸ್ಟಾರ್ಟ್ ಮಾಡಿದ್ದು ಅಲ್ಲ. ಸೊ ಟೋಟಲ್ ಆಗಿ ಇಷ್ಟು ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗ್ ಕ್ವಶನ್ ಕೊಟ್ಟಿದ್ ಬಳಕ ಅವು ತರೋ ಆಗಿ ಪ್ರಿಪೇರ್ ಆಗೋ ಜವಾಬ್ದಾರಿ ನಿಮ್ದಾಗಿರ್ತದ. ಸರ್ ಇವಕ್ಕದ ಆನ್ಸರ್ಸ್ ಕಂಪ್ಲೀಟ್ ಆಗಿ ಲಾಸ್ಟ್ ಇಯರ್ ಮಾಡಿದೀವಿ. ಅರೌಂಡ್ 10 to 15 ವಿಡಿಯೋಸ್ ಇದ್ದು. ಪ್ಲೇ ಲಿಸ್ಟ್ ಹೋಗ್ರಿ, ಕೆಮಿಸ್ಟ್ರಿ ಪ್ಲೇ ಲಿಸ್ಟ್ ವಿಸಿಟ್ ಮಾಡ್ರಿ, ಅಲ್ಲಿ ಅಷ್ಟು ವಿಡಿಯೋನ ವಾಚ್ ಮಾಡ್ರಿ. ಸರ್ ಇದೇ ತರ ನಮಗೆ ಫಿಸಿಕ್ಸ್ ಬೇಕಲ್ರಿ ಅಂತಂದ್ರೆ ಫಿಸಿಕ್ಸ್ ಲಾಸ್ಟ್ ಇಯರ್ ಮಾಡಿದ್ದು. ಮ್ಯಾಥಮೆಟಿಕ್ಸ್ ಬೇಕಲ್ರಿ ಸರ್? ಮ್ಯಾಥಮೆಟಿಕ್ಸ್ ಇದೆ. ಬಯಾಲಜಿದು ವಂಡರ್ಫುಲ್ ಒಂದಕ್ಕಿಂತ ಒಂದು ಸೊ ಎಕ್ಸ್ಟ್ರಾಡಿನರಿ ಲೆವೆಲ್ ದೊಳಗಡೆ ಮಾಡಿ ಯೂಟ್ಯೂಬ್ ದೊಳಗಡೆ ಎಲ್ಲಾ ಸ್ಟೂಡೆಂಟ್ಸ್ ಯೂಸ್ ಆಗ್ಲಿತ್ತೆ. ಕೆಲವೊಬ್ರು ಹೆಂಗಂದ್ರೆ ತಮಗಿಷ್ಟು ಯೂಸ್ ತಗೊಂಡ್ ಬಿಟ್ಬಿಡ್ತಾರ. ಇದನ್ನ ಎಲ್ಲಾ ನಿಮ್ ಫ್ರೆಂಡ್ಸಿಗೆ ನಿಮ್ಮ ಬೆಸ್ಟ್ ಅನ್ಸಿತ್ತು ಅಂದ್ರೆ ಈಗ ಏನ್ ಡಿಸ್ಕಷನ್ ಮಾಡಿದ್ವಲ್ಲ ಇದು ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಡ್ರಿ. ಯಾಕಂತಂದ್ರೆ ನಾವೇ ಎಲ್ಲರಿಗೆ ಶೇರ್ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಇದ್ರ ಲಿಂಕ್ ಏನದಲ್ಲ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಟ್ಟಂದ್ರೆ ಆಟೋಮೆಟಿಕ್ ನಿಮ್ ಫ್ರೆಂಡ್ಸ್ ನೋಡ್ತಾರ. ಸೊ ಅವರು ಶೇರ್ ಮಾಡ್ಕೋತಾರ, ಯುಟಿಲೈಸೇಷನ್ ತಗೋತಾರ. ಸೊ ಆಲ್ರೆಡಿ more than 2000 subscribers are there. So you also subscribe and utilize all the free resources whatever it is there in a SPUC coaching. Okay, so next ಏನ್ ಮಾಡ್ರಪ್ಪ ಅಂತಂದ್ರೆ ಇಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಹೇಳಿದೆವು, ಇನ್ನೊಂದು F and so D and F ಬ್ಲಾಕ್ ಹೇಳಿದೇವಲ್ಲ. ಸೊ ಅದರೊಳಗಡೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ವಿ ನೋಡಿ. 57 minutes ಅದನ್ನ 1 hour, ನಿಯರ್ಲಿ 1 hour ದಷ್ಟು ಸೊ ಕ್ಲಾಸ್ ಇದೆ. ಸೊ ಕಂಪ್ಲೀಟ್ ಆಗಿ ಆ ವಿಡಿಯೋನ ವಾಚ್ ಮಾಡಿದ್ರೆ ತಿಳ್ಕೊರಿ ಆಲ್ 10 ಚಾಪ್ಟರ್ಸ್ ಇನ್ ಬ್ರೀಫ್ ಆಗಿ ಕೊಟ್ಟಿದೈತಿ. ಓಕೆ, ಎಲ್ಲಾ 10 ಚಾಪ್ಟರ್ಸ್ ಇನ್ ಬ್ರೀಫ್ ಆಗಿ ಸೊ ಒಂದು 50-55 minutes ಒಳಗಡೆ ಡಿಸ್ಕಷನ್ ಮಾಡೈತೆ.
ಓಕೆ, ಸೊ ಇದೇ ತರನೇ ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದಟ್. ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ ಇರೇಸ್ ಸೊ ದಿಸ್ ಕನ್ಸರ್ನ್ ಟು ದಿ. ಇಲ್ಲಿ ಆಲ್ರೆಡಿ 6 ಕ್ವಶನ್ಸ್ ಅದವಲ್ಲ, ನೆಕ್ಸ್ಟ್ 7th ಕ್ವಶನ್ ಯಾವ್ದಾಗ್ತದೆ ಸರ್? 7th ಕ್ವಶನ್ ಆ ತರ ಮೋಸ್ಟ್ ವಂಡರ್ಫುಲ್ ಇದ್ದಿದ್ದು ಅಂತಂದ್ರೆ, ಸೊ ಎವರ್ ಗ್ರೀನ್ ಕ್ವಶನ್. ಓಕೆ, ಯಾವುದೇ ಕಾರಣಕ್ಕೂ ಯಾವ್ದಾರೆ ಮಿಸ್ ಆಗ್ಬಹುದು, ಬಟ್ ಅದು ಮಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ ಈಸ್ ನಾಟ್ ಅದರ್ ದ್ಯಾನ್ ದಟ್ SHE. SHE ನೇ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಇದ್ರದ್ದು ಸ್ಕೆಚ್, ಮತ್ತೇನಪ್ಪಾ ಅಂದ್ರೆ ವರ್ಕಿಂಗ್ ಪ್ರಿನ್ಸಿಪಲ್, ಇಲ್ಲಾಂದ್ರೆ ರಿಯಾಕ್ಷನ್, ಸೆಲ್ ರಿಪ್ರೆಸೆಂಟೇಷನ್, ಈ ತರ SHE ಮೇಲೆ ಪಕ್ಕ ಕ್ವಶನ್ ಆಗ್ತದ. ಸರ್ ಎಷ್ಟು ಮಾರ್ಕ್ಸ್ ಕೇಳ್ತಾನ್ರಿ ಅಂದ್ರೆ 2 marks ಬೆಟರ್ 3 marks. ಓಕೆ, 2 to 3 marks ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಕ್ಲಿಯರ್? ಇದು ಯಾವ ಸೆಕ್ಷನ್ ದೊಳಗಡೆ ಬಂದಿರ್ತದೆ ಸರ್ ಅಂತಂದ್ರೆ, ಕೆಲವೊಂದು ಸಲ ಪಾರ್ಟ್ ಸಿ ದೊಳಗಡೆ ಕೇಳ್ತಾನ. ಓಕೆ, ಪಾರ್ಟ್ ಸಿ ಕೆಲವೊಮ್ಮೆ ಹೆಂಗ್ ಮಾಡ್ತಾನಂತಂದ್ರೆ ಪಾರ್ಟ್, ಸೊ ದಟ್ ಈಸ್ ಬಿ ದೊಳಗಡೆನು ಕೇಳ್ಬೋದು. ಓಕೆ, ಪಾರ್ಟ್ ಬಿ ದೊಳಗಡೆ. ಓಕೆ, ಪಾರ್ಟ್ ಸಿ ಅಥವಾ ಪಾರ್ಟ್ ಬಿ ದೊಳಗಡೆ. ಸೊ ದಟ್ ಈಸ್ ಗೋಯಿಂಗ್ ಟು ಅಪಿಯರ್ ಫಾರ್ 2 or 3 marks. ರೈಟ್? SHE ಆದ ಬಳಿಕ ಸೊ ಇದೇ ತರನೇ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು, ಸೊ VBT ಥಿಯರಿದ ಅಪ್ಲಿಕೇಶನ್ ನೋಡ್ರಿ. VBT ಅಪ್ಲಿಕೇಶನ್ಸ್ ಟೋಟಲ್ ಆಗಿ 4 ಕೊಟ್ಟಿದೀವಿ. ಆ 4 ಬಿಟ್ರ ಸೊ ಯಾವುದು ಹೆಚ್ಚಿಂದ ಹೊರಗಿಂದ ಬರೋದೇ ಇಲ್ಲ. ಸೊ ಅದೇ 4ರಾಗ ಸೊ ಎನಿ ಒನ್. ಓಕೆ, ಎನಿ ಒನ್ 4 ಯಾವ್ಯಾವ ಅನ್ನೋದು ನಮ್ಮ ಪಾಂಪ್ಲೆಟ್ ದೊಳಗಡೆನು ಪ್ರಿಂಟ್ ಹಾಕಿ ಕೊಟ್ಟಿದ್ದೀವಿ. ಸೊ ಅದನ್ನ ಪಾಂಪ್ಲೆಟ್ ಪೇಜ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡಿರ್ತದೆ. ಇನ್ನು ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ರಿ. ಸೊ ಆ ಪೇಜ್ದಾಗ ಅದ್ರದ್ದು 4 ಕ್ವಶನ್ಸ್ ನ ಕೊಟ್ಟಿದ್ದೀವಿ. ಪಾಸಿಂಗ್ ಪ್ಯಾಕೇಜ್ ದಾಗೂ ಇದ್ದಾವ. ಲಾಸ್ಟ್ ಇಯರ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಮಾಡಿದಾಗನು ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡೈತೆ. ಸೊ ಅಲ್ಲಿದನ್ನ ನೀವು ನೋಡ್ಕೊಡ್ರಿ. 4ದಾಗ 1. ಓಕೆ, ಔಟ್ ಆಫ್ 4. ಸೊ ಎನಿ ಒನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಎಷ್ಟು ಮಾರ್ಕ್ಸಿಗೆ ಸರ್ತ? 3 marksಗೆ. ಸೊ ಅದು ಯಾವ ಪಾರ್ಟ್ ದೊಳಗಡೆ ಅಪಿಯರ್ ಆಗ್ತದೆ ಸರ್ತ? ಪಾರ್ಟ್ ಸಿ. ಸೊ ಹಿಂಗ್ ಮಾಸ್ಟರ್ ಪ್ಲಾನ್ ಹಾಕೊಂಡು ನೀವು ಸ್ಟಡಿ ಮಾಡಿದ್ರ ಮಿನಿಮಮ್ ಎಫರ್ಟ್ಲೆ ಮ್ಯಾಕ್ಸಿಮಮ್ ರಿಸಲ್ಟ್ ತಗೊಳಕ ಬೆಸ್ಟ್ ಆಗ್ತದ. ಯಾಕಂದ್ರೆ ಇಂಜಿನಿಯರ್ ಆಗಿ ಸೊ ಒಂದು ಬಿಲ್ಡಿಂಗ್ ಪ್ಲಾನ್, ಮಷಿನ್ ಪ್ಲಾನ್, ಏನೋ ಮಷಿನ್ಸ್ ಎಲ್ಲ ರಿಸರ್ಚ್ ಲೆವೆಲ್ ದೊಳಗಡೆ ಪ್ಲಾನ್ ಹಾಕ್ತಿವಂತ. ಸೊ 4 PCMB ಪ್ಲಾನ್ ಹಾಕಿ ಕೊಡೋದೇನು ದೊಡ್ಡದಲ್ಲ ಅಂತೇಳಿ ನಿಮ್ಗೆ ಎಲ್ಲರಿಗೂ ಯೂಸ್ ಆಗ್ಲಿ ಅಂತೇಳಿ ಯೂಟ್ಯೂಬ್ಗೆ ತೊಗೊಂಡೈತೆ. ಸೊ ಅದಕ್ಕೆ ಎಲ್ಲರೂ ಇದ್ರದ್ದು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಸೊ ಒಂದು SHE ಆಯ್ತು, ಒಂದು VBT ಅಪ್ಲಿಕೇಶನ್ ಆಯ್ತು. ಸೊ ನೆಕ್ಸ್ಟ್ ಇದೇ ತರನೇ ಇದೇ ಟಾಪಿಕ್ ದೊಳಗಡೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ದೊಳಗಡೆನೆ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ವರ್ನರ್ಸ್ ಥಿಯರಿ. ಓಕೆ, ಸೊ ವರ್ನರ್ಸ್ ಥಿಯರಿದು ಇನ್ನೊಂದ್ರಿ ಸರ್ ಅಂತಂದ್ರೆ VBT ಥಿಯರಿದು ಅಂಡ್ VBTದು. ಸೊ ಇಲ್ಲಿ ಮೇಜರ್ಲಿ ನೀವ್ ಏನ್ ಸ್ಟಡಿ ಮಾಡ್ರಿ ಅಂತಂದ್ರೆ ಒಂದು ಪಾಸ್ಟುಲೇಟ್ಸ್. ಓಕೆ, ಪಾಸ್ಟುಲೇಟ್ಸ್ ಕೇಳದ ಅಂತಂದ್ರೆ ಸೊ ಲಿಮಿಟೇಷನ್ಸ್ ಕೇಳಾರ್ದೆ ಇರ್ಬೋದು, ಇಲ್ಲಾಂದ್ರೆ ಅವೆರಡು ಅಂತೇಳಿ. ಸೆಕೆಂಡ್ ಏನ್ ಕೇಳ್ತಾನಪ್ಪ ಅಂದ್ರೆ ಲಿಮಿಟೇಷನ್ಸ್, ಪಾಸ್ಟುಲೇಟ್ಸ್ ಮತ್ತೆ ಲಿಮಿಟೇಷನ್ಸ್. ಸೊ ಇದು VBT ಕೇಳದಂದ್ರೆ ವರ್ನರ್ಸ್ ಕೇಳಂಗಿಲ್ಲ. ಸೊ ವರ್ನರ್ಸ್ ಕೇಳದನಂದ್ರೆ VBT ಕೇಳಂಗಿಲ್ಲ. ಸೊ ಯಾವ್ದಾದ್ರು ಒಂದನ್ನ ಸೊ ಇಲ್ಲಿ 2+2 ಅಂತೇಳಿ ಬರ್ದಿರ್ತದೆ ನೋಡ್ರಿ. 4ನ ಕೇಳಿರ್ತಾನವ. ಸೊ ಮಾರ್ಕ್ಸ್ ಇರೋದು ಎಷ್ಟಕ್ಕೆ ಇರ್ತಾನ? 3 marks. 2 postulates, 2 limitations ನ ಮೆನ್ಷನ್ ಮಾಡ್ರಿ ಅಂತೇಳಿ. ಇಲ್ಲ ಮೆನ್ಷನ್ ಎನಿ 3 limitations, ಮೆನ್ಷನ್ ಎನಿ 3 postulates ಅಂತೇಳಿ. ಈ ತರ ವರ್ನರ್ಸ್ ಥಿಯರಿ ಬಿಟ್ರ VBT ಥಿಯರಿ. ಓಕೆ, ವ್ಯಾಲೆನ್ಸ್ ಬಾಂಡ್ ಥಿಯರಿದು ಪಕ್ಕ ಕ್ವಶನ್ ಆಗ್ತದ. ಸೊ 3 marksಗೆ ಇದು ಎಲ್ಲಿ ಕೇಳ್ತಾನ ಸರ್ತ? ಪಾರ್ಟ್ ಸಿ ದೊಳಗಡೆ. ಓಕೆ, ಪಾರ್ಟ್ ಸಿ. ಕ್ಲಿಯರ್? ಸೊ ಇದೇ ತರನೇ ಮುಂದೆ ಸೊ ಇಲ್ಲಿ ಯಾವ್ಯಾವ ಕ್ವಶನ್ ಆಯ್ತಪ್ಪ ಅಂದ್ರೆ ಇಲ್ಲಿ 2 marks ನ ಬರ್ತೈತಿ ಅಥವಾ 3 marks. 2 marks ಇಡೋಣ, ಲೋವೆಸ್ಟ್ ಇಡೋಣ. ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದೇವಲ್ಲ ಪ್ಲಾನ್ ಪ್ರಕಾರ ಎಷ್ಟು ಮಾರ್ಕ್ಸ್ ಆಗಿತ್ತು? 8 marks. ಸೊ ಯಾಕಂತಂದ್ರೆ ಕೆಲವೊಬ್ರು ಫೇಲ್ ಆಗ್ತಾರೆ. ಹೆಂಗ್ ಫೇಲ್ ಆಗ್ತಾರೆ ಅನ್ನೋದು ಯಾವುದೇ ಕಾರಣಕ್ಕೂ ಈ ವಿಡಿಯೋ ನೋಡಿದ್ರೆ ಫೇಲ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಆ ತರ ಪ್ಲಾನ್ ಪ್ರಕಾರ. ಸೊ ನೆಕ್ಸ್ಟ್ ಅಪ್ಪ ಅಂತಂದ್ರೆ ಇಲ್ಲಿದಂತೂ ಒಂದು 3 marksಗೆ. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಇದ್ರೊಳಗಡೆ ಕೇಳೋದ ಅಂತಂದ್ರೆ ಇದು 3 marksಗೆ. ಸೊ ಇಲ್ಲೇ ಎಷ್ಟು ಬಂತು? ನಿಯರ್ಲಿ ಸೊ 6 marks. ನೀವು ಎಷ್ಟು ಹಿಡೀರಪ್ಪ? 8 marks ಆಗ್ತೈತಿ, ನೀವು 6 marks ನ ಹಿಡೀರಿ. ಓಕೆ, ಜಸ್ಟ್ ಯು ಕ್ಯಾನ್ ಕೌಂಟ್ ಲೀಸ್ಟ್ ದೊಳಗಡೆನೆ ಲೀಸ್ಟ್ ಮಿನಿಮಮ್. ಓಕೆ, ಸೊ 14 marks ಆಯ್ತು ಸರ್. ನಮಗೆ 21 ಬೇಕ್ರಿ ಪಾಸ್ ಆಗ್ಲಿಕ್ಕ. ಅದಕ್ಕೂ ಒಂದು ಲಾಜಿಕ್ ಹೇಳ್ತದಂತ, ಓದಲಾರನೆ ಹೆಂಗ್ 5 marks ತಗೋದು ಅಂತ. ಓಕೆ, ಅದಕ್ಕೆ ಸೊ ಫಸ್ಟ್ಗೆ ಅದೇ ಹೇಳ್ಕೊಂಡು ನೆಕ್ಸ್ಟ್ 10th ಕ್ವಶನ್ ಹೋಗ್ತೀವಿ ನೋಡ್ರಿ. 1 to 15 ಕ್ವಶನ್ಸ್ ಪಾರ್ಟ್ ಎದ್ ಹೇಳಿರ್ತೀವಿ ನೋಡಿ. ಪರ್ಟಿಕ್ಯುಲರ್ ಆಗಿ ಓದಲಾರ್ದೆ ಇದ್ರೂ ಹೆಂಗ ನೀವು ಮಿನಿಮಮ್ ಸೊ 3 to 5 marks. 1 to 15 ಆಯ್ತು. ನೆಕ್ಸ್ಟ್ ಸರ್ತ 16 to 20. ಸೊ ಇಲ್ಲಿ ನೀವ್ ಏನು ಮಾಡ್ಬೇಡ್ರಿ, ಅದ ಹೆಂಗ್ ಕೊಟ್ಟಿರ್ತಾನಲ್ಲ ಹಂಗೆ ಫಿಲ್ಲಿಂಗ್ ದ ಬ್ಲಾಂಕ್ಸ್ ನ ಫಿಲ್ ಮಾಡ್ರಿ. ಓಕೆ, 16th ಅಂತೇಳಿ ಬರೀ ಅವ್ ಕೊಟ್ಟಿದ್ದ ಬೇರೆ, 17th ಅಂತೇಳಿ ಬರೀ ಅದ ಕೊಟ್ಟಿದ್ದ ಬೇರೆ, 18th ಅಂತೇಳಿ ಅವ್ ಹೆಂಗ್ ಕೊಟ್ಟಿದ್ದಾನ ಹಂಗೆ ಬರೀರಿ. 19th ಮತ್ತ ಇದು ಯಾರಿಗಿರಿ ಸರ್ ಅಂತಂದ್ರೆ ಇದು ಯಾವ್ದು ಒಂದು ಗೊತ್ತೇ ಇಲ್ಲ ಅಂದವ್ರಿಗೆ.
ಓಕೆ, ಮತ್ತೆ ಎಲ್ಲ ನಾ ಓದಿನ್ರಿ ಸರ್, ನನಗೆ ಕರೆಕ್ಟ್ ಆಗಿ ಆನ್ಸರ್ ಗೊತ್ತವ, ಅದು ಅವ ಸ್ವಲ್ಪ ಅದಲ್ ಬದಲ್ ಮಾಡ್ಕೊಟ್ಟಿದ್ದಾನ, ನಾ ಹಂಗೆ ಬರೋದ್ರ ಹೆಂಗ್ರಿ ಅಂತ ಹೇಳಿ ಆತರ ಅಲ್ಲ. ನನಗೆ ಏನೂ ಗೊತ್ತಿಲ್ಲ ಅಂತಂದ್ರ 16 to 20th ಅವ್ರು ಹೆಂಗ್ ಕೊಟ್ಟಿದಾರಲ್ಲ, ಒಂದ್ ಲಾಸ್ಟ್ ಉಳಿತದ ಬಿಟ್ಬಿಡ್ರದು. ಸರ್ ಇದ್ರಾಗ ಎಷ್ಟು ಕರೆಕ್ಟ್ ಆಗ್ಬೋದ್ರಿ ಅಂದ್ರೆ 1 or 2 100% ಕರೆಕ್ಟ್ ಆಗ್ತದ. ನೀವ್ ಹೆಂಗ್ ಕೊಟ್ಟಿದ್ದಾನ ಹಂಗೆ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಮಾಡಿದ್ರ. ಓಕೆ, ನೀವೇನ್ ಎಕ್ಸ್ಟ್ರಾ ಎಫರ್ಟ್ ಹಾಕೋದು ಬೇಡ, ಅಲ್ಲಿದೇನು ವಿಚಾರ ಮಾಡೋದು ಬೇಡ. ಓದ್ದವರು ಕರೆಕ್ಟ್ ಆಗಿ ಗೆಸ್ ಮಾಡಿ ಕರೆಕ್ಟ್ ಆಗಿ ಬರೀರಿ, ಅಲ್ಲೇ ಇದ್ದಿರ್ತದ ಆನ್ಸರ್. ಇಲ್ಲ ಸರ್ ಅನ್ನೋರು ಹಿಂಗ್ ಬರೀರಿ, 1 or 2 marks ಯು ವಿಲ್ ಗೆಟ್ ದಿಸ್. ಸರ್ ಇಲ್ಲಿ ಹೆಂಗ್ ಮಾಡೋಣ, 15 ಕ್ವಶನ್ ನಾ ಓದಿಲ್ಲ ಅಂತಂದ್ರ ಇಲ್ಲಿ 15 ಕ್ವಶನ್ಕ ನೀವ್ ಹೆಂಗ್ ಪ್ಲಾನ್ ಹಾಕೋರಿ ಅಂತಂದ್ರ ನಿಮ್ ಚಾಯ್ಸ್. ನನ್ ಪ್ರಕಾರ ಆದ್ರ ನಾ ಬಿ ಹಾಕಂತೀನಿ, ಇಲ್ಲ ಸಿ ಹಾಕಂತೀನಿ, ಇಲ್ಲ ಡಿ ಹಾಕಂತೀನಿ, ಇಲ್ಲ ಎ ಹಾಕಂತೀನಿ. ಓಕೆ, ಆಪ್ಷನ್ ಫಾರ್ ಆಲ್ ಕ್ವಶನ್ಸ್ 1 to 15 ನಿಮ್ ಡಿಸೈಡ್ ಮಾಡ್ಕೊಳ್ರಿ. ನೀವ್ ಯಾವ್ದಾದ್ರು ಒಂದು ತಗೊಳ್ರಿ. ಸರ್ ನಾನು ಬರೇ ಬಿ ಹಾಕಿ ಬಂದ್ರೆ ಎಷ್ಟು ಕರೆಕ್ಟ್ ಆಗ್ತಾವ, ಬರೇ ಸಿ ಹಾಕಿ ಬಂದ್ರೆ ಎಷ್ಟು ಕರೆಕ್ಟ್ ಆಗ್ತಾವ, ಬರೇ ಡಿ ಆಪ್ಷನ್ ನ ಟಿಕ್ ಮಾಡಿ ಅದನ್ನ ಬರೆದ್ ಬಂದ್ರೆ ಏನಾಗ್ತೈತಿ. ಸೊ ಅದಕ್ಕ ನಿಮಗ ಎ ಅನ್ನೋರ್ ಎ, ಬಿ ಅನ್ನೋರ್ ಬಿ, ಸಿ ಅನ್ನೋರ್ ಸಿ, ಡಿ ಅನ್ನೋರ್ ಡಿ. ಚಾಯ್ಸ್ ಈಸ್ ಯುವರ್ಸ್ ಡ್ಯೂರಿಂಗ್ ಎಕ್ಸಾಮಿನೇಷನ್. ಆ ಎಕ್ಸಾಮ್ ಹಾಲ್ದೊಳಗಡೆ ನೀವು ಯಾವ್ದಾದ್ರು 4 ಒಂದು ಮತ್ತೆ ಅದಲ್ ಬದಲ್ ಮಾಡ್ಲಿಕ್ ಹೋಗ್ಬೇಡ್ರಿ. ಕರೆಕ್ಟ್ ಆಗಿ ಓದ್ದವ್ರು, ಆಪ್ಷನ್ ಗೊತ್ತಿದ್ದವ್ರು ಕರೆಕ್ಟ್ ಆಗಿ ಹಾಕ್ರಿ. ಇದು ಎಕ್ಸ್ಟ್ರೀಮ್ ಕೇಸಸ್ ದೊಳಗಡೆ ಜಸ್ಟ್ ನ ಈ ವಿಡಿಯೋ ನೋಡಿದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇದು ಹಿಂಟ್ ನ ಕೊಡ್ತಾ ಇದೆ. ಸೊ ಇಲ್ಲಿ ಬಿ ಅಂತೇಳಿ ಹಾಕಂದೇನ, ಬಿ ಹಿಡಿದ್ರೆ ಅಂದ್ರೆ 1 ಹಿಡಿದು 15 ತಕ ಬರೀ ಬಿ ಹಾಕ್ಬೇಕು. ಇಲ್ಲ ಅಂದ್ರೆ ಸಿ ಅಂತ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಸಿ, ಇಲ್ಲ ಡಿ, ಇಲ್ಲ ಎ. ಸರ್ ನಾ ಎ ಹಾಕಿದ್ರೆ ಬಹಳ ಕರೆಕ್ಟ್ ಆಗ್ತಿದ್ದು, ನಮಗೇನ್ ಗೊತ್ತಿರ್ತೈತಿ ಅಡ್ವಾನ್ಸ್ ಇದೇ ಏನೇ ಆಪ್ಷನ್ ಅವ ಎಲ್ಲದಕ್ಕ ಅಂತೇಳಿ. ಸೊ ಓದ್ದವರಿಗೆ ಕರೆಕ್ಟ್ ಆಗಿ ಗೊತ್ತಿದ್ದಿರ್ತೈತಿ, ಎ ಇದ್ದಾಗ ಎ, ಬಿ ಇದ್ದಾಗ ಬಿ, ಸಿ ಇದ್ದಾಗ ಸಿ, ಡಿ ಇದ್ದಾಗ ಡಿ. ಅದು ದಟ್ ಇಸ್ ದ ಫೈನ್. ಈಗ ಓದೇ ಇಲ್ಲಪ್ಪ ನಿನಗೆ ಒಂದು ಆಪ್ಷನ್ ಗೊತ್ತಿಲ್ಲ. ಸೊ ಎಟ್ ದಟ್ ಟೈಮ್ ವಾಟ್ ಯು ಹ್ಯಾವ್ ಟು ಡೂ, 1 to 15 ಕ್ವಶನ್. ಸೊ ಯು ಹ್ಯಾವ್ ಟು ಪ್ಲೇಸ್, ನನ್ನ ಪ್ರಕಾರ ಬಿ ನ ಪ್ಲೇಸ್ ಮಾಡು. ಓಕೆ, ಸರಿ ಸರ್ ನಾನು ಬಿ ನ ಹಾಕಿ ಬಂದೆ, ಉಷ್ಟು ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಗ್ಬೋದ್ರಿ ಸರ್ ಅಂತಂದ್ರೆ ಮಿನಿಮಮ್ 3 ಕರೆಕ್ಟ್ ಆಗ್ತಾವ್ರಿ. ಓಕೆ, ಮಿನಿಮಮ್ 3 marks. ಮ್ಯಾಕ್ಸಿಮಮ್ ರೀ ಸರ್ ಅಂತಂದ್ರೆ 5 ಆಗ್ಬೋದು, 6 ಆಗ್ಬೋದು, 7 ಆಗ್ಬೋದು. ಸೊ ರೇಂಜ್ 3 to 5 ಹಿಡಿಯೋಣ ಅಂತ. ಓಕೆ, 3 to 5. ಸೊ ಇಲ್ಲಿ 14 marks ಆಗಿ ನಿಂತೈತಿ. ಅಗಳಿದ್ದ ಅವಿಷ್ಟೇ ಕ್ವಶನ್ಸ್ ಪ್ಲಸ್ ಇಲ್ಲಿ ಏನಪ್ಪಾ ಅಂದ್ರೆ 1 or 2 marks. ಅಲ್ಲಿ ಏನ್ ಬಂತು 3. 1 plus 3 that is 4. ಇಲ್ಲಾಂದ್ರ 5 plus so 2 that is 7. ಓಕೆ, ಇದಕ್ಕೆ ಲೋಯೆಸ್ಟ್ ಇದ್ದಿದ್ದೆ ಕೂಡಿಸ್ಬೇಡ್ರಿ. ಸೊ 4, 18 ಆಯ್ತು. ಓಕೆ, 18 marks. ಸೊ 18 marks. ಇನ್ನ ಒಂದು ಕ್ವಶನ್, ಇನ್ನ ಒಂದು 2 ಕ್ವಶನ್ ಯಾವನ್ನ ಪ್ರಿಪೇರ್ ಮಾಡ್ರಿ ಅಂತಂದ್ರೆ ಪ್ರಿಪರೇಷನ್. ಓಕೆ, ಮ್ಯಾನುಫ್ಯಾಕ್ಚರ್. ಸೊ ದಟ್ ಯು ಹ್ಯಾವ್ ಟು. ಸೊ ಅಗೇನ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ದಿಂದ. ಸೊ ನಾಳೆನೂ ಕೆಲವೊಂದಿಷ್ಟು ವಿಡಿಯೋನ ಮಾಡಿರ್ತದಂತ. ಸೊ ಇನ್ನೊಂದು 10th ಕ್ವಶನ್ ಯಾವುದೇ ಕಾರಣಕ್ಕೂ ಇದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 10th ಕ್ವಶನ್. ಸೊ ದಟ್ ಈಸ್ ಹೆನ್ರೀಸ್ ಲಾ. ಓಕೆ, ಹೆನ್ರೀಸ್ ಲಾ. ಸೊ ಸ್ಟೇಟ್ಮೆಂಟ್ ಮತ್ತೆ ಎಕ್ಸ್ಪ್ಲನೇಷನ್ ಅದನ್ನ ಮಿಸ್ ಮಾಡಿದ್ರ ಇನ್ನೊಂದು ಯಾವ್ದು ಕೇಳಬಹುದ್ರಿ ಸರ್, ರಾಲ್ಡ್ಸ್ ಲಾ. ಓಕೆ, ರಾಲ್ಡ್ಸ್ ಲಾ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಕೇಳಬಹುದು. ಇವು 2 ಮಾರ್ಕ್ಸ್ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ಹೆನ್ರೀಸ್ ಲಾ ಗೊತ್ತಿಲ್ಲಾರ್ದೆ ನೀವು ಮುಂದಿದ್ದು ಓದ್ಲಿಕ್ಕೆ ಹೋಗ್ಬೇಡ, ಸೊಲ್ಯೂಷನ್ ತಿಳಿಯಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ಸ್ಟಾರ್ಟಿಂಗ್ ದೊಳಗೆ ಹೇಳಿದೆವು ನೀವು ಕಂಪ್ಲೀಟ್ ಸೊಲ್ಯೂಷನ್ ಓದ್ರಿ ಅಂತೇಳಿ. ರಾಲ್ಡ್ಸ್ ಲಾ ಓದ್ಲಾರ್ದೆ ನಿನಗೆ ಏನ್ ಬರಂಗಿಲ್ಲಪ್ಪ ಅಂದ್ರೆ ಡಿಫ್ರೆನ್ಸಸ್ ಬರಂಗಿಲ್ಲ. ಸೊ ಡಿಫ್ರೆನ್ಸಸ್ ಕೇಳ್ತಾನ. ಸೊ ಇನ್ನೊಂದು 11th ಕ್ವಶನ್ ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲಿ ಹೆನ್ರೀಸ್ ಲಾ ಬರ್ಬೋದು, ಇಲ್ಲಾಂದ್ರೆ ರಾಲ್ಡ್ಸ್ ಲಾ, ಎರಡದ್ರಾಗ ಒಂದು. ಓಕೆ, ಹೆನ್ರೀಸ್ ಲಾ ಇಲ್ಲ ರಾಲ್ಡ್ಸ್ ಲಾ. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ 11th ಕ್ವಶನ್ ದಟ್ ಈಸ್ ಕನ್ಸರ್ನ್ ಟು ದಿ. ಸೊ ಯಾವ್ದು ಕನ್ಸಿಡರೇಷನ್ ಮಾಡ್ತೀರಿ ಸರ್, 11th ಇಲ್ಲಿ ಬರ್ದಿರ್ತೀನಿ ನೋಡ್ರಿ. ಸೊ 11th ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಇಟ್ ಹಿಯರ್. ಸೊ ದಟ್ ಈಸ್ ಯಾವ್ದಾಗಿರ್ತದೆ ಸರ್ ಅಂತಂದ್ರೆ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಓಕೆ, ಡಿಫರೆನ್ಸಸ್ ಯಾವ್ದಾದ್ರ ನಡುವಿನ ಡಿಫರೆನ್ಸಸ್ ರೀ, ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್. ಓಕೆ, ಐಡಿಯಲ್ ಅಂಡ್ ಸೊ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಇದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಇವತ್ತೇನ್ 11 ಕ್ವಶನ್ ಡಿಸ್ಕಷನ್ ಮಾಡಿವಲ್ಲ, ನಿಮ್ 2026 ಎಕ್ಸಾಮ್ಸ್ಗೆ ಇವನ್ ನಿಮ್ಗೆ ಸೆಕೆಂಡ್ ಯಾವ್ದು ಪ್ರಿಪರೇಟರಿ ಏನಿದೆಯಲ್ಲ, ಸೊ ಅದಕ್ಕೂ ನೋಡ್ಕೊಳ್ರಿ ಎಷ್ಟು ಕ್ವಶನ್ಸ್ ಬರ್ತಾವ. ಇದಕ್ಕೆ ನಾಳೆ 19th ಹಿಡಿದೇನ್ ಪ್ರಿಪರೇಟರಿ ಸ್ಟಾರ್ಟ್ ಆಗ್ತಾವಲ್ಲ, ಸೊ ಅದಕ್ಕೂ ನೋಡ್ಕೊಳ್ರಿ. ಸೊ ಇಲ್ಲಿ ಏನ್ ಪ್ಲಾನ್ ಹೇಳಿದೇವಲ್ಲ, ಮಿನಿಮಮ್ 18 ಮಾರ್ಕ್ಸ್ ಆಯ್ತು. ಇಂಥವ್ 2 ಸೇರ್ಸಿದ್ರಂದ್ರೆ 22 to 23 ಮಾರ್ಕ್ಸ್. ಸೊ ಯಾವುದೇ ಕಾರಣಕ್ಕೂ ಎಟ್ ಎನಿ ಸರ್ಕಮ್ಸ್ಟಾನ್ಸ್ ಸೊ ಅವ ಎಂತವನೇ ಲೆವೆಲ್ದ ಸ್ಟೂಡೆಂಟ್ಸ್ ಇದ್ದಾನಂತಂದ್ರೂ ಫೇಲ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಇಂಥ ಸ್ಟ್ರಾಟಜಿಕ್ ಪ್ಲಾನ್ಲೆ ನೀವು ಸ್ಟಡಿ ಮಾಡಿದಾದ್ರ ಮಿನಿಮಮ್ ಎಫರ್ಟ್ಲೆ ಮ್ಯಾಕ್ಸಿಮಮ್ ರಿಸಲ್ಟ್ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಆಗ್ತದ. ಇಲ್ಲಿ ಕೆಲವೊಬ್ರು ಬಯಾಲಜಿದ್ ಕೇಳಿದ್ರು. ಸೊ ಆಲ್ರೆಡಿ ಬಯಾಲಜಿದ್ ಎಲ್ಲಾ ಸಬ್ಜೆಕ್ಟ್ ಮಾಡಿದೆ ನೋಡ್ರಿ, ಯೂಟ್ಯೂಬ್ ದೊಳಗಡೆ ಇಡಿದೆ. ಸೊ ಅಲ್ಲಿ ಲೈವ್ ಕೆಲವೊಂದಿಷ್ಟು ಲೈವ್ ಸೆಕ್ಷನ್ ದೊಳಗಡೆ ಹೋಗಿ ನೋಡ್ಕೊಳ್ರಿ.
ಕೆಲವೊಂದಿಷ್ಟು ವಿಡಿಯೋ ಏನ್ ಅಪ್ಲೋಡ್ ಮಾಡಿರ್ತೀವಲ್ಲ ವಿಡಿಯೋ ಸೆಕ್ಷನ್ ಒಳಗಡೆ ನೋಡ್ಕೊಳ್ರಿ, ಕೆಲವೊಂದಿಷ್ಟು ಪ್ಲೇ ಲಿಸ್ಟ್ ಒಳಗಡೆ ನೋಡ್ಕೊರಿ. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಏನ್ ಬೇಕಲ್ಲ ಯೂಟ್ಯೂಬ್ ನೊಳಗೆ A to Z ಕೊಟ್ಟೈತಿ. ಬ್ಯಾರೆದ ಯೂಟ್ಯೂಬ್ ಚಾನಲ್ ನೀವು ರೆಫರ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ ನೀವ್ ಏನ್ ಮಾಡ್ರಿ ಅಂದ್ರ ಸೊ ಅದರದ್ದು ನೋಟ್ಸ್ ನ ತಯಾರು ಮಾಡ್ಕೊಳ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಎಂತ ಲೆವೆಲ್ ದ ಸ್ಟೂಡೆಂಟ್ಸ್ ಇದ್ರು ಹೆಲ್ಪ್ಫುಲ್ ಆಗ್ತೈತಿ. ಸೊ ಇವತ್ತಿಂದ ಈ 11 ಕ್ವಶನ್ಸ್ ಏನಿದ್ದಾವಲ್ಲ ಈ 11 ಕ್ವಶನ್ಸ್ ಸೊ ಆದಷ್ಟು ನೀವು ರೆಡಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ರಿ ಇವತ್ತಿನ ಹಿಡಿದೆ. ನೆಕ್ಸ್ಟ್ ಇದೇ ತರಾನೇ ಇನ್ನೊಂದು 11 ಕ್ವಶನ್ಸ್ ಓಕೆ. ಒಟ್ಟು ಟೋಟಲ್ ಆಗಿ ನಮ್ ಪಾಂಪ್ಲೆಟ್ ದೊಳಗಡೆ ಒಂದು 25 to 30 ಕ್ವಶನ್ಸ್ ನ ಕೊಡ್ಲಾಗಿದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು. ಓಕೆ, ಆ ಪಾಂಪ್ಲೆಟ್ ಪೇಜ್ ನು ನಮ್ಮ SPUC ಟೆಲಿಗ್ರಾಮ್ ಚಾನಲ್ ದೊಳಗಡೆ ಹಾಕಿರ್ತದ. ಮತ್ತೆ SPUC ಆಪ್ ಏನಿದೆ ಅಲ್ಲ ಸೊ ಅಲ್ಲಿನೂ ಎಕ್ಸೆಸಿಬಿಲಿಟಿ ಇರಂಗ ಸೊ ಅಲ್ಲಿನೂ ಅಪ್ಲೋಡ್ ಮಾಡಿರ್ತದ. ಸೊ ಆಲ್ರೆಡಿ ಮೆನಿ ಆಫ್ ದಿ ಥಿಂಗ್ಸ್ ದೇ ಆರ್ ಫ್ರೀ ಇನ್ SPUC ಆಪ್. ಅದರದ್ದು ಯುಟಿಲೈಸೇಷನ್ ತಗೊಳ್ರಿ. ಸೊ ಟೆಲಿಗ್ರಾಮ್ ದೊಳಗಡೆ ಏನದಲ್ಲ ಲಿಂಕ್ ನು ಶೇರ್ ಮಾಡಿದ್ವಿ. ಸೊ ಇವತ್ತೇನ್ ಇದು ಡಿಸ್ಕಷನ್ ಮಾಡಿವಲ್ಲ ಈ ಕ್ವಶನ್ಸ್ PDF ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿರ್ತದ. ಸೊ ಅದರದಿಂದ ಯುಟಿಲೈಸೇಷನ್ ತಗೊಳ್ರಿ. ಸೊ ಈ ಇನ್ಫಾರ್ಮೇಶನ್ ನಿಮಗ್ ಬೆಸ್ಟ್ ಅನ್ಸಿತ್ತು ಅಂತಂದ್ರೆ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಮತ್ತೆ ನೀವು ಇದಕ್ಕ ನಿಮ್ಗೆ ಸ್ಟಡಿಗೆ ಹೆಲ್ಪ್ಫುಲ್ ಅನ್ಸಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ forthcoming preparatory as well as well in advance for your so annual exam 2026. ಓಕೆ, ಇದೇ ತರನೇ ನೆಕ್ಸ್ಟ್ ಮಾಸ್ಟರ್ ಪ್ಲಾನ್ ತಗೊಂಡು ಸೊ ಇನ್ನೊಂದು ಕೆಮಿಸ್ಟ್ರಿ ಕ್ಲಾಸ್ ಮಾಡಿ ನೆಕ್ಸ್ಟ್ ಕೆಲವೊಬ್ರು ಬಯಾಲಜಿ ಕೇಳ್ತಿದ್ರಲ್ಲ ಸೊ ಬಯಾಲಜಿ ಮಾಡಿಕೊಟ್ಟಿರ್ತದ. ನೆಕ್ಸ್ಟ್ ಫಿಸಿಕ್ಸ್ ಆಲ್ರೆಡಿ ಮಾಡಿದ್ವಿ, ಅಲ್ಲಿದ್ ನೋಡ್ಕೊಂಡ್ರೆ ಬಹಳ ಬೆಸ್ಟ್. ಇನ್ನೂ ಇಲ್ಲ ಸರ್ ಇವಾಗ ಹೆಂಗ್ ಮಾಡಿದ್ರಲ್ಲ ಹಿಂಗ್ ನಮಗ ಸ್ಪೆಸಿಫಿಕ್ ಆಗಿ ಲಿಮಿಟೆಡ್ ಕ್ವಶನ್ಸ್ ಮತ್ತೆ ಇಲ್ಲೇನ್ ಲಾಜಿಕ್ ಹೇಳಿದವಲ್ಲ ಪ್ಯಾಟರ್ನ್. ಸೊ ಯಾವ ತರ ನಿಮ್ಗೆ ಏನು ಆಪ್ಷನ್ಸ್ ಗೊತ್ತಿಲ್ಲ ಅಂತಂದ್ರೆ 1 to 15 ಹೆಂಗ್ ಸ್ಕೋರ್ ಮಾಡ್ಕೋಬೇಕು, ನೆಕ್ಸ್ಟ್ 16 to 20 ದ ಮಿನಿಮಮ್ ಮಾರ್ಕ್ಸ್ ಹೆಂಗ್ ತಗೋಬೇಕು ಅನ್ನೋದು. ನೀವು ಕೆಲವೊಬ್ರು ಹೆಂಗ್ ಮಾಡ್ಬಿಡ್ತೀರ ಅಂದ್ರೆ ಒಂದಕ್ಕೆ ಆಪ್ಷನ್ ಹಾಕೋದು, ಒಂದಕ್ಕೆ B ಹಾಕೋದು, ಒಂದಕ್ಕೆ C ಹಾಕೋದು, ಉಸು ಕೂಡಿ 0 ಆಗಿಬಿಡ್ತಾವ. ಓಕೆ, ಆತರ ಏನೋ ರ್ಯಾಂಡಮ್ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಸೀಕ್ವೆನ್ಸಿಯಲ್ ಹೋದ್ರ ಮಿನಿಮಮ್ 3 ಅರೆ ಪಕ್ಕ ನೀವು ಯಾವುದೇ ಸ್ಟ್ರಾಟಜಿಕ್ ಪ್ಲಾನ್ ಅಲ್ಲೇ ನೋಡ್ಕೋರಿ ಮಿನಿಮಮ್ 3 ಆಪ್ಷನ್ಸ್ ಅಂತೂ ಕರೆಕ್ಟ್ ಆಗಿ ಆಗ್ತಾವ. ನೆಕ್ಸ್ಟ್ ಇವು ಫಿಲ್ಲಿಂಗ್ ದ ಬ್ಲಾಂಕ್ಸ್ ದಾಗ ಹೆಂಗದಲ್ಲ 16 ಹಿಡಿದು 20 ತಕ್ಕ ಹೆಂಗ್ ಕೊಟ್ಟಿರ್ತಾರ ಅದೇ ಸೀಕ್ವೆನ್ಸ್ ದಾಗೆ ಬರೀರಿ ಮಿನಿಮಮ್ 1 or 2 ಕರೆಕ್ಟ್ ಆಗ್ತಾವ. ಸೊ ಇಲ್ಲಿ ವಿತೌಟ್ ಸ್ಟಡಿ ಎನಿಥಿಂಗ್ ಕನ್ಸರ್ನ್ ಟು ದಿ ಪಾರ್ಟ್ A ಯು ಕ್ಯಾನ್ ಸ್ಕೋರ್ ಮಿನಿಮಮ್ 5 or else ಮ್ಯಾಕ್ಸಿಮಮ್ 7, 8 ಆಲ್ಸೋ. ಓಕೆ, ಸ್ಟಡಿ ಮಾಡಿದವರಿಗೆ ಫುಲ್ ತಗೊಳ್ಕ ನೋ ಡೌಟ್. Okay, thank you for watching this so complete so video and share this to all your friends. Good night, see you in tomorrow's class. Okay, I'm going to end the so PDF na already upload ಮಾಡಿರ್ತದ ನೋಡ್ರಿ. SPUC ಟೆಲಿಗ್ರಾಮ್ ಚಾನಲ್ ದಾಗೂ ಅಪ್ಲೋಡ್ ಮಾಡಿರ್ತ ಮತ್ತೆ SPUC ಆಪ್ ದೊಳಗಡೆನು ಅಪ್ಲೋಡ್ ಮಾಡಿರ್ತ. ಪ್ಲೇ ಸ್ಟೋರ್ ದಾಗ ಹೋಗ್ರಿ SPUC ಅಂತೇಳಿ ಆಪ್ ನ ನೀವು ಸರ್ಚ್ ಮಾಡ್ಕೊಂಡು ಸೊ ಡೌನ್ಲೋಡ್ ಮಾಡ್ಕೊಳ್ರಿ. ನೀವು ಟೆಲಿಗ್ರಾಮ್ ದಾಗ ಆದ್ರೆ ಬರೀ SPUC ಅಂತೇಳಿ ಇದು ಮಾಡಿದ್ರೆ ಅಂದ್ರೆ ಅಲ್ಲಿನೂ ಸಿಗ್ತೈತಿ ನೋಡ್ರಿ. ಓಕೆ, so thank you for one and all watching this video. See you in the next.